ಐತಿ. ಹೊರಗಿನ ತಿನ್ನೋದು ಬಹಳ ಮಜಾ ಆಗ್ಬಿಟ್ಟದು. ಅದಕ್ಕ ಇವ್ರಿಗೆ ಅವಾಗ ಒಂದಷ್ಟು ಸಂಸ್ಕಾರವನ್ನು ಕೊಡ್ಬೇಕು. ಧರ್ಮ ಬಿಡಂಗಿಲ್ಲ. ಬ್ಯಾರೆದವರೆಲ್ಲ ಬಹಳ ಕಠಿಣವಾದ ಮಾರ್ಗವನ್ನು ಹೇಳ್ತಾರೆ, ನಾವು ಬಹಳ ಸರಳದೀವಿ. ಹೋಲ್ ಬಿಡು ಅವೊಬ್ಬ ಮಾಡ್ಲಿಕ್ಕೆ ಏನಾತ್, ನಾವು ಉಪವಾಸ ಇದೀನಲ್ಲ ಚಂತನ. ನೀವು ಚಂತನ ಬಹಳ ಚಂದ ಉಪವಾಸ ಇರ್ತೀರಿ. ಅದು ಮುಂಜಾನೆ ಎದ್ದು 90 ಹಾಕೊಂಡು ಹೋಗಿ ಯಾವ್ದೋ ದಾಬಾದಾಗ ತಿನ್ನಬಾರ್ದು ತಿಂದು ಮನೆಗೆ ಬರ್ತಿರ್ತೈತಿ. ಅದ್ರ ಉಸಿರು ಬಿಡಿದ್ರೆ ಆಗಂಗಿಲ್ಲ. ಖರೆ ಏನ್ ಮಾಡೋದು? ಏನೆಲ್ಲ ತಿದ್ದಬಹುದು, ಇದನ್ನ ತಿದ್ದಕ್ಕಾಗೋದಿಲ್ಲ ಅಂತೇಳಿ ಸುಮ್ಮಿರ್ತೀರಿ. ನೀವು ನೀನು ಹಡದಕ್ಕಿ ಡುಬ್ಬದಾಗ ಡಬ್ಬಿ ಇಟ್ಟು ಬಾರಸರಿ, ಅವಾಗ ಬೇಯಂಗೆ ಇಲ್ಲ. ನೀವು ನಿಮ್ಮ ವೈರಿನ ಬೇರೆ ಅದಾರ, ಅಲ್ಲೇ ಹೋಗ್ತೀರಿ ನೀವು. ಅದಕ್ಕೆ ಸಾಮ ದಾನ ಅಂದ್ರ ಅದಕ್ಕೊಂದಿಟ್ಟು ಏನ್ರ ಬೇಡಿದ್ದನ್ನು ಕೊಡೋದು. ತಂಗಿ ಬಾಳ ಗದ್ದಲ ಮಾಡ್ಬೇಡ, ಪುರಾಣ ಮುಗಿದ ಮೇಲೆ ಪ್ರಸಾದ ಐತಿ ಅಂತ ಹಿಂಗ್ ಹೇಳೋದಂದೆ. ನೀನ್ ಎಂತ ಚಂದ ಶೈ ಇದ್ದಿದ್ದಿಲ್ಲ, ಬೆಲ್ಲದ ಜಿಲೇಬಿ ಇವತ್ತು ಅದಕ್ಕಿಂತ ಭಾರಿ ಅದ, ಸುಮ್ ಕುಂದ್ರು ನೋಡ್ ಮಜಾ ಭಾರಿ ಅದ ಅಂತ ಹೇಳುದಪ್ಪ. ಭೇದ ಅಂದ್ರೆ ಶತ್ರು ಪಕ್ಷವನ್ನು ಸೃಷ್ಟಿ ಮಾಡೋದು. ಬಹುಶಃ ಇವತ್ತಿನ ನಮ್ಮ ಕಾರಣಿಗಳು ಬೇರೆ ಬೇರೆ ಕಾರಣಿಗಳದಾರ. ಇವರೆಲ್ಲ ಏನ್ ಮಾಡಕತ್ತಾರಂದ್ರೆ ನಮ್ಮೊಳಗೆ ಒಂದಷ್ಟು ಡಿವೈಡ್ ಅಂಡ್ ರೂಲ್ ಮಾಡಿದ್ರೆ. ಅವ್ರೇನ್ ನಮ್ಮನ್ನ ಬಹಳ ಸುವರ್ಸ ಆಳ್ ಹೋದ್ರಲ್ಲ, ಕೆಂಪನವರು ಹೋಗಾಗಿ ಕರ್ರನವ್ರು ಬಲ್ಲಿ ಒಳಗಿಳ್ದ ಹೋದ್ರು. ಅವ್ರ ದೆವ್ವ ಇವ್ರಿಗೆ ಬಡ್ದೈತಿ. ಅದಕ್ಕೆ ಇವ್ರು ಏನ್ ಮಾಡಕತ್ತಾರಂದ್ರ ಡಿವೈಡ್ ಅಂಡ್ ರೂಲ್. ಇನ್ನು ದಂಡ ಅಂದ್ರೆ ಇದು ಯಾವ್ದಕ್ಕೂ ಮಾತು ಕೇಳಿಕಂದ್ರ ಬಡದು ಕರ್ಕೊಂಡು ಬಾ ಅಂತ ಹೇಳೋದು. ಹಿಂಗ ಹೇಳಿ ಕಳಿಸ್ತಾರ. ಅವನು ಬಂದು ಅವ್ರೇನ್ ಚಂಡ ಮುಂಡ್ರ ಹೇಳಿದ್ರಲ್ಲ ಅದನ್ನ ಹೇಳ್ತಾನ. ಅವಳು ಅದ ಮಾತಾ ಉತ್ತರ ಕೊಡ್ತಾಳ. ನೋಡು ಬಾಳ ಚಲೋ ಅದಾರ ಬಾ ಅಂತ ಹೇಳಿದ್ರು, ಬಾಳ ಶ್ರೀಮಂತರದಾರ ಬಾ ಅಂತ ಹೇಳಿದ್ರು, ನೀನು ಬಾಳ ದೊಡ್ಡಕ್ಕೆ ಅಕ್ಕಿ ಬಾ ಅಂತ ಹೇಳಿದ್ರು. ಅದ್ರ ಅಕ್ಕಿ ಹೇಳಿದ್ಳು, ಏನ್ ಮಾಡ್ಲಪ್ಪ, ನನ್ ಪ್ರಾರಬ್ಧದ ನನ್ ಜೋಡಿ ಯುದ್ಧದಾಳಿಗೆ ಗೆಲ್ಲ ಅಂತ ಹೇಳಿ ನಿಮ್ ಸುಂಬಗ ಅಂದ್ರ ಮಾಡ್ಕೊಂತೀನಿ, ಇರ್ಲಿಕ್ಕೆ ಸುಮ್ ಹೋಗಂದ್ರ. ಈಕಿ ನನ್ನ ಮಾತು ಕೇಳಂಗ್ ಕಾಣಂಗಿಲ್ಲ, ನಾನು ಬುದ್ಧಿವಂತ, ಬೇಡ ಹುಂಬನ ಕಳಿಸೋಣ ಅಂತ ಹೇಳಿ ಹೊಳ್ಳಿ ಸುಂಬಾನಿ ಸುಂಬರ ಹತ್ರ ಹೋಗ್ತಾರೆ. ನೋಡ್ರಿ, ಅಕ್ಕಿ ಹೇಳಿದ್ದನ್ನು ಒಟ್ಟ ಕೇಳೋಳಗಳ. ಅದಕ್ಕ ಆ ಕರ್ಕೊಂಡ್ ಬರ್ಲಿಕ್ಕೆ ನಮಗ ಆಗುದಿಲ್ಲ, ಮತ್ತೊಬ್ಬ ಮಂತ್ರಿನ ಕಳಿಸ್ರಿ. ಅಲ್ಲೊಬ್ಬಿರ್ತಾನ ಧೂಮ್ರ ಲೋಚನ ಅಂತ. ಎಷ್ಟು ಮಜಾ ನೋಡ್ರಿ ಅವನ ಹೆಸರು, ಧೂಮ್ರ ಲೋಚನ. ಧೂಮ್ರ ಅಂದ್ರ ಹೊಗಿ, ಧೂಮ್ರ ಅಂದ್ರೇನು ಹೊಗಿ. ಲೋಚನ ಅಂದ್ರ ವಿಚಾರ, ಲೋಚನ ಅಂದ್ರೇನು ವಿಚಾರ. ನಾವು ಕೆಲವು ಮಂದಿ ಬಾಳ ಮಾತಾಡಿದ್ರೆ ದೊಡ್ಡವ್ರು ಅನಿಸ್ಕೋತೀವಿ ಅಂತ ಹೇಳಿ ಮಾತಾಡಿ ಮುದುಕರಾದಿವಿ. ಮಾತಾ ಗಾಳ್ಯಾಗ ತೂರಿ ಹೋಗ್ಬಿಡ್ತಾವ. ನಾವು ಮಾಡಿದ ಕೆಲಸ ಶಾಶ್ವತವಾಗಿ ಉಳಿತಾವ. ಹಂಗಂತ ಮಾತಾಡಿದವ್ರು ಎಲ್ರು ಧೂಮ್ರಲೋಚನರಲ್ಲ. ಬಂತನಾಳ ಸಂಗನ ಬಸವ ಶಿವಯೋಗಿಗಳು ಮಾತಾಡಿದ್ರು. ಎಂಥ ಮಾತಾಡಿದ್ರಂದ್ರ, ಇಲ್ಲೇ ಗರ್ಲ್ಸ್ ಹೈಸ್ಕೂಲ್ ಅದಲ್ಲ, ಅಲ್ಲಿ ಅವರು ಪ್ರವಚನ ಮಾಡ್ತಿದ್ರಂತ. ಅವಾಗ ಇದೆಲ್ಲ ಅಡಿವಿತ್ತಿದ್ದು. ಅಲ್ಲಿ ಪ್ರವಚನ ಮಾಡುವಾಗ ಒಬ್ಬ ಹೆಣ್ಮಗಳು ಮನೆಗೆ ಪ್ರಸಾದ ಕರೆದಳು. ಅಂತಿಂತ ಹೆಣ್ಮಗಳಲ್ಲ, ದೊಡ್ಡ ಸಂಸ್ಥಾನಿಕಳು. ನಾವು ಕೇಳಿದ್ದು ಕೊಡ್ತೀವಿ ಅಂದ್ರ ನಿಮ್ ಮನೆಗೆ ಬರ್ತೀವವ, ಇರ್ಲಿಕ್ಕೆ ಬರೋದಿಲ್ಲ. ಏನ್ ಕೇಳಿತ್ತು ಬಾಳ ಆದ್ರ, ಐನಾರು 1 ತೊಲಿ ಬಂಗಾರ ಕೇಳಿತ್ತು, 101 ರೂಪಾಯಿ ದಕ್ಷಿಣ ಕೇಳಿತ್ತು. ಬಾಯಪ್ಪ ಕೊಡ್ತೀನಿ ಅಂದ್ರು. ಇಲ್ಲ 2 ದಿವಸ ಹೋಗ್ಲಿ ಅಂದ್ರು. ಅವ್ರ ಮನೆಯ ಗುರುಗಳು ಯಾರಂತ ಪತ್ತೆ ಹಚ್ಚಿದ್ರು. ಆಲ್ಮಟ್ಟಿ ರುದ್ರಮುನಿ ಶಿವಾಚಾರ್ಯರು, ಅವ್ರನ್ನ ಕರೆಸಿದ್ರು. ನೋಡ್ರಿ, ಬಂತನಾಳ ಸಂಗನ ಬಸವ ಅಪ್ಪಗಳು ವಿರಕ್ತರು, ಆಲ್ಮಟ್ಟಿ ರುದ್ರಮುನಿ ಶಿವಾಚಾರ್ಯರು ಪಂಚಾಚಾರ ಪರಂಪರೆಯ ಪಟ್ಟದ್ದೇವರು. ಇವರಿಬ್ರು ಕೂಡ್ಕೊಂಡು ಹರಡೇಕರ್ ಮಂಜಪ್ಪನ, ಹಳಕಟ್ಟಿ ಫಕೀರಪ್ಪನ ಇಬ್ಬರನ್ನು ರೆಡಿ ಮಾಡಿದ್ರು. ರೆಡಿ ಮಾಡಿ
ಈ ನಾಡಿನಲ್ಲಿ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತುವಂಗ್ ಮಾಡಿದ್ರು. ಆದ್ರೆ ಇವತ್ತ ಒಂದು ಅದು ಆ ಕಡೆ ಒದರ್ತದೆ, ಒಂದು ಈ ಕಡೆ ಒದರ್ತೈತಿ. ನಡವಾರ್ಕ ಭಕ್ತರ ಪರಿಸ್ಥಿತಿ ಏನಾಗ್ಬಾರ್ದು ಹೇಳ್ರಿ. ಇವ್ರು ಯಾವ ನಿರ್ಧಾರಕ್ಕೆ ಬಂದಾರಂದ್ರ ಇವು ಎರಡು ಹುಚ್ಚರದ ಇವ್ರು ಮಾತಾ ಕೇಳಬಾರ್ದು. ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಹೌದು, ಯಾವಾಗ್ಲೂ ಹಿಂಗ ಬಂದೈತಿದು. ನಾವು ಬಹಳ ಶಾಣೆ ಅಂತ ತಿಳ್ಕೊಳ್ಳೋದು ಬಹಳ ದಡ್ಡತನ. ಸಮಾಜ ಹೆಂಗ್ ಸಾಕ್ಬೇಕು ಹಂಗ್ ಸಾಕ್ತದೆ. ಹಾಗೆ ಈ ಯಾವ ಸುಗ್ರೀವ ಏನ್ ಹೇಳಿದ್ರು ಕೂಡ ಕೇಳೋದಿಲ್ಲ. ಧೂಮ್ರ ಲೋಚನ ವಿಚಾರಗಳು ಹಂಗ ಹೋಗ್ತಾವು, ಕೆಲಸ ಶಾಶ್ವತವಾಗಿ ಉಳಿತದೆ. ಬಂತನಾಳು ಅಪ್ಪಗಳು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಎಂಥ ಅಮರವಾಗ್ಯದಂದ್ರ, BLD ಸಂಸ್ಥೆ ನೋಡಿದ್ರೆ ನಮ್ಮ ಕಣ್ಣಿಗೆ ಯಾರು ಬರ್ತಾರೆ ಅಂದ್ರೆ ಬಂತನಾಳ ಅಪ್ಪಗಳು ಬರ್ತಾರೆ. ಬಾಗಲಕೋಟೆ ಬಸವೇಶ್ವರ ಸಂಸ್ಥೆಯನ್ನು ನೋಡಿದ್ರೆ ನಮ್ಮ ಕಣ್ಣಿಗೆ ಯಾರು ನೆನಪು ಬರ್ತಾರೆ ಅಂತ ಹೇಳಿದ್ರೆ, ಯಾರು ಕಾಣ್ತಾರೆ ಅಂತ ಹೇಳಿದ್ರೆ ಬಂತನಾಳ ಅಪ್ಪಗಳು ಕಾಣ್ತಾರೆ. ಬೆಳಗಾಂದ KLE ಸೊಸೈಟಿ ನೋಡಿದ್ರೆ ನಮ್ಗೆ ಯಾರು ನೆನಪಿಗೆ ಬರ್ತಾರೆ ಅಂದ್ರೆ ಎಲ್ಲ ಕೆಲಸ ಯಾರ್ದಂದ್ರ ಬಂತನಾಳ ಅಪ್ಪಗಳದು. ಅದಕ್ಕ ಕೆಲಸದಿಂದ ಸಮಾಜ ನಮ್ಮನ್ನು ಗುರುತಿಸ್ತದೆ ಹೊರತು ಮಾತಿನಿಂದ ನಮ್ಮನ್ನು ಯಾರು ಗುರುತಿಸಂಗಿಲ್ಲ. ಇವತ್ತಿರ್ತಾವ್, ನಾಳೆ ಗಾಳ್ಯಾಗ ತೇಲಿ ಹೋಗ್ಬಿಡ್ತಾವ್ ಮಾತು. ಅದಕ್ಕೆ ಮಾತಾಡೋನೇ ಮಹಾಸೂರ ಅಲ್ಲ, ಮಾತು ಗಾಳ್ಯಾಗ ತೇಲಿ ಹೋಗ್ಬಿಡ್ತಾವ್. ಹಾಗೆ ಧೂಮ್ರಲೋಚನ ಬಂದು ನೋಡೋ, ಅವ್ರೇನ್ ಮೊದಲು ಬಂದಿದ್ರಲ್ಲ ಅವರು ನನ್ನಟ್ಟು ಸೂರಲ್ಲ. ನಾ ಬಾಳ ಸಿಟ್ನ್ಯಾವ ಮನುಷ್ಯ. ನೋಡ್ ತಿಳುವಳಿಕೆ ಹೇಳ್ತೀನಿ, ನಿನ್ನನ್ನ ನಮ್ಮ ರಾಜ ಆಸೆ ಪಟ್ಟಾನ, ಬರ್ತೀಯ ಇಲ್ಲ ಹೇಳ. ಇಲ್ಲೋ, ನಮ್ದು ಕಂಡೀಷನ್ ಬ್ಯಾರೆ ಅದ, ಹಂಗ ಬರುದಿಲ್ಲ ನಾವು. ಬರುದಿಲ್ಲ ಅಂದ್ರ ನಿನ್ನ ಮುಂದಲೆಯನ್ನು ಹಿಡಿದು ದರದರನೆ ಎಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೈ ಮ್ಯಾಲೆ ಎತ್ತಿ ಹೂಂಕಾರವನ್ನ ಗರ್ಜನೆ ಮಾಡ್ತಾನೆ. ದೇವಿ ಪ್ರತಿಯಾಗಿ ನನ್ನ ಮುಂದಲೆಯನ್ನು ಹಿಡಿದು ಎಳಿತೀಯ ಅಂತ ಹೇಳಿ ಭಯಂಕರವಾಗಿರ್ತಕ್ಕಂಥ ಮೂಗಿನಿಂದ ಉಸಿರನ್ನು ಬಿಟ್ಟಾಗ ಆ ಉಸಿರಿನ ಶಕ್ತಿಯಲ್ಲಿಯೇ, ಆ ಬೆಂಕಿಯಲ್ಲಿಯೇ ಧೂಮ್ರಲೋಚನ ಬೆಂದು ಹೋಗ್ಬಿಡ್ತಾನಂತ. ತಾಯಿಯಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಆಗ ರಣರಂಗದಲ್ಲಿರ್ತಕ್ಕಂಥ ಧೂಮ್ರಲೋಚನ ಅನ್ನುವಂತ ಪ್ರಧಾನಿಯ ಸೈನ್ಯ ಹಿಡೀರಿವಳನ್ನ, ಕಟ್ಟಿರಿವಳನ್ನ, ಬಡಿಯರಿವಳನ್ನ ಅಂತ ಹೇಳಿ ಉರುಳ ಹಗ್ಗವನ್ನು ಬೀಸಿದ್ರು. ಹಗ್ಗದಿಂದ ಅವಳನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರು. ಕೇವಲ ಅವಳ ಕಣ್ಣಿನ ಕೆಂಗಣ್ಣಿನ ಕಿಡಿಗಳಿಂದ ಧೂಮ್ರಲೋಚನ ಸೈನ್ಯ ರಣರಂಗದಲ್ಲಿ ಸುಡ್ಲಿಕ್ಕೆ, ಅಯ್ಯೋ ಹೆಣ್ಣಲ್ಲ ಇವಳು ಸಾಮಾನ್ಯಳಲ್ಲ, ಜಗತ್ತಿನ ಎಲ್ಲ ಶಕ್ತಿಯನ್ನ ಕೇಂದ್ರೀಕರಿಸಿಕೊಂಡವಳು ಅಂತ ಹೇಳಿ ಕೆಲವು ಸೈನಿಕರು ಓಡೋಡಿ ಶುಂಭನಲ್ಲಿ ಹೋದ್ರು. ಶುಂಭ ಘಾತ, ಮಹಾಸೂರನಾಗಿರ್ತಕ್ಕಂಥ ನಿನ್ನ ಪ್ರಧಾನಿ ಧೂಮ್ರಲೋಚನ ಕಣ್ಣು ತೆಗೆದ್ರೆ ಕೆಂಡವನ್ನು ಉಳ್ತಾ ಇರ್ತಕ್ಕಂಥ ಆತ ಆ ಹೆಣ್ಣು ಮಗಳ ಉಸಿರಿನೊಳಗ ಸುಟ್ಟೋಗ್ಬಿಟ್ಟ. ಅವಳನ್ನು ತರೋದು ಅಂತಿಂತ ಕೆಲಸ ಅಲ್ಲ ಅಂತ ಹೇಳಿದಾಗ ಮತ್ತೆ ಯಾರನ್ನ ಅಲ್ಲಿ ಕಳಿಸ್ತಾರೆ. ಎಂಥ ರಾಕ್ಷಸರು ಅಲ್ಲಿ ಹೋಗಿ ಆ ತಾಯಿಯೊಂದಿಗೆ ಯುದ್ಧ ಮಾಡ್ತಾರೆ. ಇದೆಲ್ಲವನ್ನು ನೋಡ್ಬೇಕು ನಾವೆಲ್ಲ. ಬಹಳ ಸುಂದರವಾಗಿರ್ತಕ್ಕಂಥ ಮತ್ತೊಮ್ಮೆ ಚಂಡಮುಂಡರು ಬರ್ತಾರೆ. ಅವರ ತದನಂತರ ರಕ್ತ ಬೀಜಾಸುರ ಬರ್ತಾನೆ. ಯಾರು ರಕ್ತ ಬೀಜ